ಇನ್ನು ಪಾಕಿಸ್ತಾನದ ಪರವಾಗಿ ನಿಂತಂತ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಹೊಡೆತ ಬೀಳ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3,000 ಕೋಟಿ ಲಾಸ್ ಆಗುವಂತ ಮುನ್ಸೂಚನೆ. ದೇಶದಾದ್ಯಂತ ಬಾಯ್ಕಾಟ್ ಅಭಿಯಾನ ನಡೀತಾ ಇದೆ. ಬಾಯ್ಕಾಟ್ ಟರ್ಕಿ ಮತ್ತು ಬಾಯ್ಕಾಟ್ ಅಜರ್ಬೈಜಾನ್ ಅಭಿಯಾನ ನಡೀತಾ ಇದೆ. ಭಾರತೀಯರು ದೊಡ್ಡ ಸಂಖ್ಯೆಯಲ್ಲಿ ಟರ್ಕಿಗೂ ಮತ್ತು ಅಜರ್ಬೈಜಾನಿಗೂ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು. ಅದರಲ್ಲಿ ದೊಡ್ಡ ಪ್ರಮಾಣದ ಇಳಿಕೆ ಕಾಣ್ತಾ ಇದೆ. ಬುಕ್ ಮಾಡಿದವರು ಆಲ್ರೆಡಿ ಪ್ರವಾಸ ಬುಕ್ ಮಾಡಿದಂತ 22% ಜನ ತಮ್ಮ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಅಜರ್ಬೈಜಾನ್ಗೆ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇದ್ರು. ಅಲ್ಲೂ ಕೂಡ 30% ಜನ ತಮ್ಮ ಟೂರ್ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ಈ ಎರಡು ದೇಶಗಳಿಗೆ 3,80,000 ಭಾರತೀಯರು ಭೇಟಿ ಕೊಟ್ಟಿದ್ರು. ಹೋದಂತ ಪ್ರವಾಸಿಗ ಅಲ್ಲಿ 60,000 ರಿಂದ 70,000 ರೂಪಾಯಿ ಖರ್ಚು ಮಾಡ್ತಾ ಇದ್ದ. ಸುಮಾರು 2.5 ರಿಂದ 3,000 ಕೋಟಿ ಭಾರತದ ಪ್ರವಾಸಿಗರ ಕಾರಣಕ್ಕಾಗಿ ಟರ್ಕಿ ಮತ್ತು ಅಜರ್ಬೈಜಾನ್ ಸಂಪಾದಿಸ್ತಾ ಇತ್ತು. ಈಗ ಅದಕ್ಕೆ ಪೆಟ್ಟು ಬೀಳ್ತಾ ಇದೆ. ಭಾರತೀಯರು ಟರ್ಕಿ ಬದಲು ಗ್ರೀಸಿಗೆ ಹೋಗೋಣ, ಅಜರ್ಬೈಜಾನ್ನ ಬದಲು ಅರ್ಮೇನಿಯಾಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಟರ್ಕಿ ಪಕ್ಕದಲ್ಲಿ ಗ್ರೀಸ್ ಇದೆ, ಅಜರ್ಬೈಜಾನ್ ಪಕ್ಕದಲ್ಲಿ ಅರ್ಮೇನಿಯಾ ಇದೆ. ಅಲ್ಲಿಗೆ ಹೋಗೋಣ, ಇವರನ್ನು ಯಾಕೆ ಸಾಕಬೇಕು, ಇವರಿಗೆ ಯಾಕೆ ನಾವು ಲಾಭ ಮಾಡಿಕೊಡ್ಬೇಕು ಅಂತ ಭಾರತೀಯರು ಯೋಚನೆ ಮಾಡ್ತಾ ಇದ್ದಾರೆ. ಬಾಯ್ಕಾಟ್ ಟರ್ಕಿ ಅಭಿಯಾನವೊಂದು ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.